ಸುದ್ದಿ ನೂರಾರು ಹೆಂಗಸರು ಕೊಡ ಹಿಡ್ಕೊಂಡು ಕುಡಿಯೋಕೆ ಒಂದು ಹನಿ ನೀರು ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದಾರೆ ಆ ಕ್ಷೇತ್ರದ ಜನ. ಆದ್ರೆ ಅವ್ರು ಯಾರಿಗೂ ಇವ್ರ ಕಣ್ಣು ಕಾಣಿಸಲ್ಲ ಬಿಡಿ, ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ಕುಡಿಯೋಕೆ ನೀರಿಲ್ಲದೆ ಪರವಾಗಿಲ್ಲ, ಎಲ್ಲಾ ಕಡೆ ಎಣ್ಣೆಯ ಮಜಾ ಬರುತ್ತೆ ಅನ್ಸುತ್ತೆ. ಸಮಸ್ಯೆ ಕಡೆ ಕಣ್ಣೆತ್ತಿ ನೋಡದ ಜನಪ್ರತಿನಿಧಿಗಳಿಂದ ಬರೀ ಮೋಜು ಮಸ್ತಿಯ ವಾತಾವರಣ. MLA ಸಾಹೇಬರು ಬರ್ತ್ಡೇ ನೆಪದಲ್ಲಿ ಹುಚ್ಚೆದ್ದು ಕುಣಿದಂತಹ ನಗರಸಭೆ ಸದಸ್ಯರು. ಹಾಗಾದ್ರೆ ಆ ಕ್ಷೇತ್ರ ಮತ್ತು ನೀರು ಕೊಡದೆ ಎಣ್ಣೆ ಅಂತಿರುವಂತಹ ಆ MLA ಆದ್ರೂ ಯಾರು? ಕೆಲವೇ ಕ್ಷಣದಲ್ಲಿ ಕಂಪ್ಲೀಟ್ ಆ ದೃಶ್ಯ ಮತ್ತು ಆ ಇಡೀ ವಾತಾವರಣ ಹೇಗಿತ್ತು ಮತ್ತು ಅದರ ಸಂಪೂರ್ಣ ವಿವರ ಏನು, ಬಿಗ್ ಬ್ರೇಕಿಂಗ್ ನ್ಯೂಸ್ ಆದ್ಮೇಲೆ ನಿಮ್ ಪಬ್ಲಿಕ್ ಟಿವಿಲಿ ನಿಮಗೆ ಅದನ್ನು ತೋರಿಸೇ ಬಿಡ್ತೀವಿ ನಾವು. MLA ಬರ್ತ್ಡೇ ನೆಪದಲ್ಲಿ ಮೋಜು ಮಸ್ತಿ. ಕುಡಿಯೋಕೆ ನೀರಿಲ್ಲದೆ ಜನರಿಗೆ ಫಜೀತಿ. ಈ ಎರಡು ದೃಶ್ಯಗಳು ಒಂದೇ ಕ್ಷೇತ್ರದ್ದು, ಅದು ಬೇರ್ಯಾವುದೂ ಅಲ್ಲ. ನೀರ್ ಕೊಡಿ ಅಂದ್ರೆ ಎಣ್ಣೆ ದಯಪಾಲಿಸ್ತಿರೋ MLA ಇಕ್ಬಾಲ್ ಅನ್ಸಾರಿ ಪ್ರತಿನಿಧಿಸುವ ಗಂಗಾವತಿ. TB ಡ್ಯಾಂ ಡೆಡ್ ಸ್ಟೋರೇಜ್ ತಲುಪಿದೆ. ಗಂಗಾವತಿಯ ಜನರು ಹನಿ ನೀರಿಗಾಗಿ ಪರದಾಡ್ತಿದ್ದಾರೆ. ಖಾಲಿ ಕೊಡ ಹಿಡಿದು ಪ್ರತಿಭಟನೆಗೆ ಇಳಿದಿದ್ದಾರೆ. ನಮಗೆ ಎಣ್ಣೆ ಬೇಡ ಸ್ವಾಮಿ, ನೀರ್ ಕೊಡಿ ಅಂತಿದ್ದಾರೆ. ಹತ್ತು ದಿನ ಆತ್ರಿ ನೀರಿನ ಬಹಳ ತೊಂದರೆ ಐತಿ. ಇಲ್ಲಿ ಗ್ಲಾಸ್ ನೀರಿಗೆ ಪರದಾಡಕತ್ತೀವಿ. ಇಲ್ಲಿ ಒಬ್ರಿಗೊಬ್ರು ಕೂದ್ಲ ಇಟ್ಕೊಂಡು ಪರದಾಡಕತ್ತೀವಿ. ಶಾಸಕರು ಬಂದಿಲ್ಲ, ನಗರಸಭೆಯವರು ಬಂದಿಲ್ಲ, ಯಾರು ಬಂದಿಲ್ಲ. ಸರಾಯಿ ಅಂಗಡಿಗೆ ಯಾವುದೇ ರೀತಿ ಕೊರತೆಯನ್ನ ಮಾಡ್ತಾ ಇಲ್ಲ. ಆದ್ರೆ ಜನರಿಗೆ ಕುಡಿಯೋ ನೀರಿಗೆ ಪರದಾಟ ಆಗ್ತಾ ಇದ್ರು ಸಹ ಯಾವುದೇ ಒಂದು ನಗರಸಭೆ ಆಗಿರ್ಲಿ, ಕೌನ್ಸಿಲರ್ ಆಗಿರ್ಲಿ ಇದಕ್ಕೆ ಯಾವುದೇ ರೀತಿಯಾದ ಪರಿಹಾರವನ್ನ ನೀಡ್ತಾ ಇಲ್ಲ. ಆದ್ರೆ ಜನರ ಈ ಜ್ವಲಂತ ಬವಣೆಯ ಬಗ್ಗೆ ತಲೆನೇ ಕೆಡಿಸಿಕೊಳ್ಳದ MLA ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬೆಂಬಲಿಗರು ಕಂ ಗಂಗಾವತಿ ನಗರಸಭೆ ಸದಸ್ಯರು ಬರ್ತ್ಡೇ ಪಾರ್ಟಿಲಿ ಹುಚ್ಚೆದ್ದು ಕುಣಿದಿದ್ದಾರೆ. MLA ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಆದ್ರೆ ಇದು ಯಾರ ಪುರುಷಾರ್ಥಕ್ಕೆ ಅನ್ನೋದು ಪ್ರಜ್ಞಾವಂತರು ಮತ್ತು ಸ್ಥಳೀಯರ ಪ್ರಶ್ನೆ. ಕುಡಿಯೋಕೆ ನೀರಿಗೆ ದುಡ್ಡು ಕಟ್ಟೋ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಪ್ರತಿ ವಾರ್ಡ್ಗಳಿಗೆ ಒಂದೊಂದು ಸರಾಯಿ ಲೈಸೆನ್ಸ್ ಕೊಟ್ಟರೆ ಆ ಥರದ ನೀರು ಲೈಸೆನ್ಸ್ ಕೊಟ್ಬಿಡ್ಲಿ, ಜನ ಅಲ್ಲಿ ಹಾಳಾಗೋದಕ್ಕಿಂತ ಇಲ್ಲಿ ಬದುಕ್ತಾರನ್ನ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಕೊಪ್ಪಳ ಜಿಲ್ಲೆ ತುಂಬೆಲ್ಲ ಮದ್ಯದಂಗಡಿಗಳ ಮೂಲಕ ಲೂಟಿಗೇಳಿಯೋ ಬದಲು ಕ್ಷೇತ್ರದ ಜನರಿಗೆ ಒಂದಿಷ್ಟು ನೀರು ಕೊಟ್ಟಿದ್ರೆ ಆ ಪರಮಾತ್ಮ ಮೆಚ್ತಾ ಇದ್ನೇನೋ. ಒಟ್ನಲ್ಲಿ ಗಂಗಾವತಿ ಜನರ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಆ ದೇವ್ರೇ ಬಲ್ಲ. ಮುಖಂಡಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ. ಇನ್ನೊಂದು 10 ತಿಂಗಳಲ್ಲಿ ಜನ ಇದನ್ನ ನೋಡಿದ್ದಾರೆ. ನಿಮಗೆ ಈಗಂತೂ ಏನು ಮಾಡಕ್ಕಾಗಲ್ವೇ, ಜನ ಹಿಡಿ ಶಾಪ ಹಾಕುತ್ತಿದ್ದಾರೆ ಅಂತ ಅಂತೀವಲ್ಲ ನಾವು. ಶಾಪ ಅಂತೂ ಹಾಕ್ತಾರೆ, ಅದು ಬೇರೆ ವಿಚಾರ. ಬಟ್ ಇನ್ನು 10 ತಿಂಗಳಾದ್ಮೇಲೆ ಪಾಠ ಕಲಿಸ್ತಾರೆ. ಅದಕ್ಕೆ ಅಲ್ವಾ ಎಣ್ಣೆ ಪೂರೈಕೆ ಜಾಸ್ತಿ ಆಗ್ತಾ ಇರೋದು. ಏನೋ ನೀರ್ ಬದಲಾಗಿ ಎಣ್ಣೆ ಪೂರೈಕೆ, ಅವರಿಗೆ ಬರೀ ಕುಡುಕರು ಅಷ್ಟೇ ಓಟ್ ಸಾಕು ಅನ್ನೋಂಥದ್ದು ಇಲ್ಲಿ ಗೊತ್ತಾಗ್ತದೆ. ಜನ ಇನ್ನು ಬುದ್ಧಿವಂತರಿದ್ದಾರೆ ಈ ಸರಿ ನನ್ನ ಪ್ರಕಾರ ಅಂತ ಅನಿಸ್ತಾ ಇದೆ. ಆ ಭಾಗದ ಜನ ನಿಜವಾಗ್ಲೂ ನಮಗೆ ಬೇಕಾದದನ್ನು ಜನಪ್ರತಿನಿಧಿ ಕೊಡ್ತಾರೆ ಅನ್ನೋದಾದ್ರೆ ನೀವು ಪಾಠ ಕಲಿಸಬೇಕು. 10 ತಿಂಗಳ ಆದ್ಮೇಲೆ ಮುಂಬರುವ ವಿಧಾನಸಭಾ ಚುನಾವಣೆಗೆ. ಲೆಟ್ಸ್ ಮೂವ್ ಆನ್. ಮುಂದಿನ ಸದ್ಯಕ್ಕೆ ಹೋಗ್ತಿದ್ದೀವಿ ನಾವು. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋಣ.